ಸುನಿಲ್, ಈಗ ರಾಜಕೀಯವಾಗಿ ಒಂದು ಮಾತನ್ನು ಸಮಯ ಕೊಟ್ಟರೆ ಹೇಳ್ಬಿಡ್ತೀನಿ ಸರ್. ನೋಡಿ, ನಾವು ಎಲ್ಲರೂ ಕೂಡ ಹೇಳ್ತಿದ್ದೀವಿ ಯುದ್ಧ ಮಾಡಬೇಕು ಅಂತ ಹೇಳಿ. ಇಡೀ ದೇಶದ 140 ಕೋಟಿ ಜನನು ಯುದ್ಧ ಮಾಡಬೇಕು, ಮಾಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಅಂತ ಹೇಳಿ. ಪಾಕಿಸ್ತಾನ ಪೀಕ್ ಅಲ್ಲಿ ಇರ್ತಕ್ಕಂಥ ಸಂದರ್ಭ ಹೊಡೆದಿದ್ದೀವಿ ಅಂತ ಹೇಳಿದ್ರಲ್ಲ, ಆಲ್ ಆಫ್ ಸಡನ್ ಆಗಿ ಯುದ್ಧ ಯಾಕೆ ಸ್ಟಾಪ್ ಮಾಡಿದ್ರು ಅಂದ್ರೆ ಪಾಕಿಸ್ತಾನ ಇವ್ರೇನ್ ಹೇಳಿದ್ರು, ಪಾಕಿಸ್ತಾನಕ್ಕೆ ಈ ಟೈಮ್ ಬುದ್ಧಿ ಕಲಿಸ್ತೀವಿ, ಟೆರರಿಸಮ್ ಅನ್ನು ಇರಾಡಿಕೇಟ್ ಮಾಡ್ತೀವಿ ಅಂತ ಹೋದವರು ಆಲ್ ಆಫ್ ಸಡನ್ ಪೀಕ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಇವರು ಆಲ್ ಆಫ್ ಸಡನ್ ಯಾಕೆ ಇದನ್ನು ಯುದ್ಧವನ್ನ ನಿಲ್ಲಿಸಿದ್ರು ಅಂದ್ರೆ ನಿಮ್ಗೆ ಆ ಇನ್ಫ್ಲೂಯೆನ್ಸ್ ತಂದವ್ರು ಯಾರು ಅಥವಾ ಇದನ್ನು ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು? ಸುನಿಲ್, ಈಗ ಪೊಲಿಟಿಕಲ್ ಸ್ಟೇಟ್ಮೆಂಟ್ಸ್ ಏನಾದ್ರು ಇದ್ಕೊಳ್ಳಿ, ಅವರಿಬ್ಬರಿಗೆ ಬಿಟ್ಬಿಡೋಣ. ಅದನ್ನು ಇದು ಇವರೇ ಮಾಡಿದ್ದು ಡ್ರಾಮಾ ಅಂತ ಒಬ್ರು ಅಂದರು, ಪ್ರಾಯೋಜಿತ ಅಂತಂದರು, ವಾಟ್ ಎವರ್, ಅದು ಬಿಟ್ಬಿಡೋಣ ನಾವು. ಸೊ ಇಂಥ ಪ್ರಶ್ನೆಗಳೇ ರೈಸ್ ಆಗದಿರುವಂತೆ ಮಾಡುವ ತಾಕತ್ತಿರೋದು ಆರ್ಮಿ ಆ್ಯಂಡ್ ಪೊಲೀಸಿಂಗ್ ಅಥವಾ NIAಗೆ ಅಥವಾ CBI ಯಾರಾದರೂ ಕರ್ಕೊಳ್ಳಿ ನೀವು. ಬಟ್ ಇಂಥವರು ಬೇರೆ ಕೊಲೆ, ಬೇರೆ ಯಾವುದೋ ದಾಳಿಗಳಾದಾಗ ಬಿಟ್ಬಿಡಿ, ಇಂಥ ದಾಳಿಗಳಾದಾಗ ಅಂಥವ್ರನ್ನ ಹೆಡೆಮುರಿ ಕಟ್ಟಲೇಬೇಕಲ್ವಾ? ಅದರಲ್ಲಿ ಎಲ್ಲಿ ತೊಂದರೆ ಆಗ್ತಿರೋದಿಲ್ಲಿ? ನಮ್ಗೆ ಅವ್ರು ಬೇಕಪ್ಪ ಅಂತ ಕರಿತೀವಿ, ಡೆಡ್ ಆರ್ ಅಲೈವ್ ಅಂತ. ಸಾರು ತಗೊಬನ್ನಿ, ಬದುಕಿದಾದರೂ ಸರಿ ಹಿಡ್ಕೊಂಡು ಬನ್ನಿ ಅವನ್ನ ಅಂಥೇಳಿ. ಈ ಪ್ರಶ್ನೆ ಇಂಥ 100 ಆರ್ಗ್ಯುಮೆಂಟ್ಗಳಿಗೆ ಒಂದೇ ಒಂದು ಉತ್ತರ ಆಗಬಲ್ದಲ್ವ? ಅದು ಇಂಥ 100 ಆರ್ಗ್ಯುಮೆಂಟ್ಗೆ ಒಂದೇ ಉತ್ತರ ಹಿಡ್ಕೊಂಡು ಬಂದಿದ್ದೀವಿ ನೋಡಿ, ಡೆಡ್ ಬಾಡಿ ನೋಡಿ, ಫಿನಿಶ್. ಓಕೆ, ವಾಟ್ ಇಫ್ ಐ ಟೆಲ್ ಯು ಇದಕ್ಕಿಂತ ದೊಡ್ಡದು ಆಲ್ರೆಡಿ ಇಂಡಿಯನ್ ಆರ್ಮ್ ಫೋರ್ಸಸ್ ಮಾಡಿದೆ ಅಂತ. ಓಕೆ, 2 ಜಾಗ, ಕಿರಾನಾ ಹಿಲ್ಸ್ ಮತ್ತು ಚಗಾಯ್ ಅಂತ, ಪಾಕಿಸ್ತಾನಿ ನ್ಯೂಕ್ಲಿಯರ್ ಬೇಸಿಸ್, ಕನ್ಫರ್ಮ್ಡ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್. ಓಕೆ, ಆ 2 ನ್ಯೂಕ್ಲಿಯರ್ ಬೇಸಸ್ನ ಐ ಕಾಂಟ್ ಸ್ಪೀಕ್ ಪಾಲಿಟಿಕ್ಸ್. ಓಕೆ, and I don't care what politicians say. But where is that's the intelligence report? That's not Where is the intelligence report? That's not Whom my have job. you shown? That's not my. Why should intelligence report to be shown to anyone? Yes, it can't be shown to you. It should be shown. It can't be. It can't be shown to anyone. No. It can't be. It can't be. There is something called as Official Secrets Act. There is something called as Official Secret Act, and under that, ನಿಮಗೂ ಗೊತ್ತಿಲ್ಲ, under that ಯಾರಿಗೂ ತೋರ್ಸಕ್ಕಾಗಲ್ಲ ಅದನ್ನ. ಪಾರ್ಲಿಮೆಂಟ್ ತೋರಿಸಬೇಕು, ನಮಗಲ್ಲ. ಅದು ಆರ್ಮ್ಡ್ ಫೋರ್ಸಸ್ ಕೆಲಸ ಅಲ್ಲ. ಅದು ಆರ್ಮ್ಡ್ ಫೋರ್ಸಸ್ ಕೆಲಸ ಅಲ್ಲ ಯಾರಿಗೂ ತೋರಿಸುವಂತದ್ದು. ಅದು ಎಲ್ಲಿ ಕೇಳಬೇಕು ಅವ್ರು ಕೇಳ್ಕೊಳ್ಳಿ. ದಟ್ಸ್ ಫಾರ್ ದ ಗವರ್ಮೆಂಟ್ ಟು ಟೆಲ್ ದೆಮ್. Yes, ಐ ಆಮ್ ನಾಟ್ ಟಾಕಿಂಗ್ ಅಗೇನ್ಸ್ಟ್ ಎನಿವನ್ ಹಿಯರ್. ಐ ಆಮ್ ಟಾಕಿಂಗ್ ಫಾರ್ ದಿ ಆರ್ಮ್ಡ್ ಫೋರ್ಸಸ್. ಅಂಡ್ ವೆನ್ ಐ ಸ್ಪೀಕ್ ಐ ಎಕ್ಸ್ಪೆಕ್ಟ್ ದೆಮ್ ಟು ಲಿಸನ್, ಬಟ್ ಐ ವಾಸ್ ಲಿಸನಿಂಗ್. ಓಕೆ, ಕರೆಕ್ಟ್. ಒಂದು ನಿಮಿಷ. ಅಂಡ್ ಆ 2 ನ್ಯೂಕ್ಲಿಯರ್ ಬೇಸಸ್ ಮೇಲೆ ಅಟ್ಯಾಕ್ ಆಗಿದೆ, ನ್ಯೂಕ್ಲಿಯರ್ ಲೀಕ್ ಆಗಿದೆ. ಓಕೆ, ಆ 2 ಬೇಸಸ್ ನ ಅವರು ನೆಕ್ಸ್ಟ್ 1000 years ಯೂಸ್ ಮಾಡಕ್ಕಾಗಲ್ಲ. ದೇರ್ ಆರ್ 2 more ಲೆಫ್ಟ್. ಓಕೆ, ಅವ್ರು ನಾಳೆ ಬಂದು ಮತ್ತೆ ಹೇಳಕ್ಕಾಗಲ್ಲ. ದಿಸ್ ಈಸ್ ವಾಟ್ ಇಂಡಿಯನ್ ಆರ್ಮ್ ಫೋರ್ಸಸ್ ಹ್ಯಾವ್ ಡನ್. ಓಕೆ, ಅಂಡ್ ಕನ್ಫರ್ಮ್ಡ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಆರ್ ದೇರ್. ಇದನ್ನ ಟ್ರಂಪ್ ಹೇಳಿದ್ದಾರೆ, ಇದನ್ನ ಯಾಕೆ ನಂಬಲ್ಲ? ಓಕೆ, ನಮ್ಮ ಫಾರಿನ್ ಸೆಕ್ರೆಟರಿ ಹೇಳಿದ್ದಾರೆ, ಅದನ್ನ ಯಾಕೆ ನಂಬಲ್ಲ? ವೈ ಇಸ್ ದಟ್ ಎ ಡೌಟ್? ಓಕೆ, ದಿಸ್ ಈಸ್ ವಾಟ್ ವಿ ಹ್ಯಾವ್ ಡನ್ ಅಂಡ್ ವಿಲ್ ಕೀಪ್ ಆನ್ ಡೂಯಿಂಗ್ ದಟ್ ವೆನೆವರ್ ವಿ ಆರ್ ಆರ್ಡರ್ಡ್. Okay. ವಿ ಆರ್ ದೇರ್ ಫಾರ್ ದಟ್. ಇಟ್ಸ್ ನಾಟ್ ಆರ್ ಜಾಬ್. ನಾವು ಹೋಗ್ಬಿಟ್ಟು ಇವರು ಒಂದು ಹೇಳಿದ್ರು, ಅವರೊಂದು ನಿಮಗೇನ್ ಬೇಕು ನೀವು ಹೇಳ್ಕೊಳ್ಳಿ, ಬಟ್ ಡೋಂಟ್ ಬ್ರಿಂಗ್ ಆರ್ಮ್ ಫೋರ್ಸಸ್ ಇನ್ ಟು ದಿಸ್. ವೆಂಕಟೇಶ್ ನಾಯ್ಕ ಅವರೇ, ನನ್ನ ಪಾಯಿಂಟ್ ಇದೆ ಇಲ್ಲಿ. ಸರ್, ಈಗ ಉಗ್ರಗಾಮಿಯೊಬ್ಬ ಬೇರೆ ದೇಶದಿಂದ ಬಂದು ನಮ್ಮ ನೆಲದಲ್ಲಿ ಬಾಂಬ್ ಸಿಡಿಸ್ತಾನೋ, ಗುಂಡು ಹಾರಿಸ್ತಾನೋ, ಜನಗಳನ್ನ ಸಾಯಿಸ್ತಾನೋ, ಪಾರ್ಲಿಮೆಂಟ್ ಮೇಲೆ ಒಂದು ಹೊಡಿತಾನೋ, ಏನೋ ಒಂದು ದುಷ್ಕೃತ್ಯವನ್ನು ಮಾಡ್ತಾನೋ. ಮಾಡಿದಾಗ ಈ ಒಂದು ಪರ್ಟಿಕ್ಯುಲರ್ ಕೃತ್ಯಕ್ಕೆ ರಿವೆಂಜ್ ಅನ್ನೋದು ನಮಗೆ ಬೇಕು ಅಂತ ಈ ದೇಶ ಬಯಸೋದು ಸರ್ವೇ ಸಾಮಾನ್ಯ ಸಹಜವಾಗಿರ್ತಕ್ಕಂಥ ವಿಚಾರ. ಅದು ಇದು ಜವಾಬ್ದಾರಿ ಅಂತ, ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಇದು ಯಾರು ಜವಾಬ್ದಾರಿ ಆಗುತ್ತೆ? ಜವಾಬ್ದಾರಿಗೆ ಬೇಕಾದಷ್ಟು ರೀಸನ್ ಇದೆ. ಬಟ್ ಇವ್ರ ನ್ಯೂಕ್ಲಿಯರ್ ಇಶ್ಯೂ ಇವರು ಸ್ಟಾರ್ಟ್ ಮಾಡಿದ್ರಲ್ಲ, ಐ ವಿಲ್ ಜಸ್ಟ್ ಪ್ರಿಲೂಡ್ ಅದಕ್ಕೆ ಹೇಳ್ತೀನಿ. ಅಫಿಷಿಯಲಿ ಯಾರು ಡಿಕ್ಲೇರ್ ಮಾಡಿಲ್ಲ ನ್ಯೂಕ್ಲಿಯರ್ ಸೈಟ್ಸ್ ಹ್ಯಾವ್ ಬಿನ್ ಹಿಟ್ ಅಂತ. ಸೊ ವಿ ಶುಡ್ ಮೇಂಟೈನ್ ಎ ಗವರ್ಮೆಂಟ್ ಸ್ಟ್ಯಾಂಡ್ ಆ್ಯಂಡ್ ವಾಟ್ ಎವರ್ ಹ್ಯಾಸ್ ಬಿನ್ ಬ್ರೀಫ್ಡ್ ಬೈ DGMO ಆ್ಯಂಡ್ ಫಾರಿನ್ ಸೆಕ್ರೆಟರಿ. ಯಾಕಂದ್ರೆ ಇಟ್ ಇಸ್ ಅ ವೆರಿ ವೆರಿ ಸೆನ್ಸಿಟಿವ್ ಇಶ್ಯೂ. ಯಾಕಂದ್ರೆ ಎಲ್ಲ ದೇಶಗಳು ಯಾರ್ಯಾರು ನ್ಯೂಕ್ಲಿಯರ್ ವೆಪನ್ಸ್ ಇದೆ, ನಮ್ಮ ಹತ್ರ ಎಲ್ಲರ ಹತ್ರ ಅಗ್ರಿಮೆಂಟ್ ಇದೆ. ಯು ಹ್ಯಾವ್ ಟು ಡಿಕ್ಲೇರ್ ಯುವರ್ ನ್ಯೂಕ್ಲಿಯರ್ ಸೈಟ್ಸ್. ಓಕೆ, ಅದ್ರದ್ದು ಏನಪ್ಪ ಅಂದ್ರೆ ಎವ್ರಿ ಜನವರಿ ಇನ್ಸ್ಪೆಕ್ಷನ್ ಆರ್ ಸಮಥಿಂಗ್ ರಿವ್ಯೂ ಆಗ್ತದೆ. ಅದು ಇಫ್ ಯು ಮೇಕ್ ಎ ಲೂಸ್ ಸ್ಟೇಟ್ಮೆಂಟ್ ದಟ್ ಇಫ್ ಯು ವಿ ಹ್ಯಾವ್ ಹಿಟ್ ದಿಸ್ ಥಿಂಗ್ ಅಂತಂದ್ರೆ ದೆನ್ ಯು ವಿಲ್ ಬಿಕಮ್ ಎ ವಾರ್ ಕ್ರಿಮಿನಲ್. ಓಕೆ, ಯಾರಿಗೆ ಧೈರ್ಯ ಇದೆ? ಇವನ್ ಟ್ರಂಪ್ ಹ್ಯಾಸ್ ನಾಟ್ ಸ್ಪೋಕನ್ ಅಬೌಟ್ ಇಟ್. ಹಿ ಮೇ ಸ್ಪೀಕ್ 10 days ಲೇಟರ್. ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಓಕೆ, ಬಟ್ ದೇರ್ ಆರ್ ಸಸ್ಪಿಷನ್, ಸ್ವಲ್ಪ ಏನೋ ಹೌದೋ ಇಲ್ಲೋ ಆಗಿದೆಯೋ ಬಿಟ್ಟಿದೋ ಅಂತ. ಅನ್ಲೆಸ್ ಇಟ್ ಇಸ್ ವೆರಿ ಕ್ಲಿಯರ್, ಆಸ್ ಫಾರ್ ಆಸ್ ನ್ಯೂಕ್ಲಿಯರ್ ಬಗ್ಗೆ ನಾವು ಮಾತ್ರೇ ಆಡಬಾರ್ದು. ಯಾಕಂದ್ರೆ ದೆನ್ ಇಂಡಿಯಾ ವಿಲ್ ಗೆಟ್ ಐಸೋಲೇಟೆಡ್ ಬೀಯಿಂಗ್ ಎ ಫಸ್ಟ್ ಸ್ಟ್ರೈಕರ್.
ಈಗ ಇದೇನಂತಂದ್ರೆ ಸಿ ಡ್ಯಾಮೇಜ್ ಹಸ್ ಟೇಕನ್ ಪ್ಲೇಸ್, ನಾಟ್ ಟೇಕನ್ ಪ್ಲೇಸ್, ದಟ್ ಕಿರಾನ ಹಿಲ್ಸ್ ಇಟ್ ಹಸ್ ನಾಟ್ ಗಾಟ್ ಓನ್ಲಿ 1 ಟನಲ್, ಇಟ್ ಹಸ್ ಗಾಟ್ 10 ಟನಲ್ಸ್. ಓಕೆ, ಒಂದು ಟನಲ್ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಆಗಿರ್ಬೋದು, ರೇಡಿಯೋ ಆಕ್ಟಿವ್ ಮೆಟೀರಿಯಲ್ ಲೀಕ್ ಆಗಿರ್ಬೋದು, ಇಟ್ ಕ್ಯಾನ್ ಬಿ ಆಕ್ಸಿಡೆಂಟ್, ಇಟ್ ಕ್ಯಾನ್ ಬಿ ಇನ್ಸಿಡೆಂಟ್. ಸೊ ಆ ವಿಷಯನ ನಾವು ಏನಂತಂದ್ರೆ ವಿ ಶುಡ್ ನಾಟ್ ಏನಂತಂದ್ರೆ ಇಟ್ ಇಸ್ ಎ ವೆರಿ ವೆರಿ ದೇಶ ಹಿತದಿಂದ ನಾವು ಮಾತಾಡ್ಲಿಕ್ಕೆ ಹೋಗಬಾರ್ದು. ಓಕೆ ಓಕೆ, ನಾವು ಕಮಿಂಗ್ ಟು ರಿವೆಂಜ್. ಓಕೆ, ಈಗ ಟೆರರಿಸ್ಟ್ನ ಸ್ಪಾಟ್ ಮಾಡೋದು ಅದು ಮಾಡೋದು, ಸಿ ವಿ ಹ್ಯಾವ್ ಸೆಂಟ್ ಸ್ಯಾಟಲೈಟ್ಸ್ ಟು ಮಾರ್ಸ್, ಅಲ್ಲ ಮೂನ್, ಅದೆಲ್ಲ ಏನಪ್ಪ ಅಂದ್ರೆ ಇಷ್ಟೆಲ್ಲ ಟೆಕ್ನಾಲಜಿ ಇದೆ. 1 ಮೀಟರ್ ಬೈ 1 ಮೀಟರ್ ಪ್ಲಾಟಿಂಗ್ ಕೂಡ ಮಾಡ್ಬೋದು. ಬಟ್ ದಿಸ್ ಇಸ್ ಅ ಕ್ವಶನ್ ಮಾರ್ಕ್. ಏನಂತಂದ್ರೆ ಫಾರ್ ಎವ್ರಿಬಡಿ. ಏನು IB-ದಿಂದ ಸ್ಟಾರ್ಟ್ ಮಾಡ್ರಿ ನೀವು. ಈಗ IB ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಸ್ಟಾರ್ಟ್ ಪಾಯಿಂಟ್ ಇಂಟೆಲಿಜೆನ್ಸ್ ಫೇಲ್ಯೂರ್, ಅದಾದ ನಂತರ ಟೆರರ್ ಅಟ್ಯಾಕ್, ಅದಾದ ನಂತರ 26 ಲೈವ್ಸ್, ಅದಾದ ನಂತರ ಸರ್ಜಿಕಲ್ ಸ್ಟ್ರೈಕ್, ಅದಾದ ನಂತರ ಏರ್ ಸ್ಟ್ರೈಕ್, ಇವೆಲ್ಲ ಅದು. ಬಟ್ ದಟ್ IB person, head of this thing, he gets promotion, he gets extension by 1 year. ಈಗ ದೇಶದಲ್ಲಿ ಎಲ್ಲ ಏನಂತಂದ್ರೆ his head should have been taken, he should have been asked to resign. ಈಗ the people who are responsible for attack they continue to sit on the chair ಅಂದ್ರೆ how do you expect the terrorism to come to an end? Correct. ನಮ್ಮ 26/11 ಆದಾಗ I am not a congressman or I am not a BJP man, purely from logic point of view and public point of view ಹೇಳ್ಬೇಕಂದ್ರೆ 26/11 ಮುಂಬೈ ತಾಜ್ ಹೋಟೆಲ್ದಲ್ಲಿ ಅಟ್ಯಾಕ್ ಆದಾಗ ಹೋಮ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ his head was taken, ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ his head was taken, and ಸೆಂಟ್ರಲ್ ಹೋಮ್ ಮಿನಿಸ್ಟರ್ ಶಿವರಾಜ್ ಪಾಟೀಲ್ 3 wickets gone. Okay. That means ನೀವು ಏನಾದರೂ ಲ್ಯಾಪ್ಸ್ ಆಯ್ತು, ಏನಾದರೂ ಟೆರರ್ ಅಟ್ಯಾಕ್ ಆಯ್ತಪ್ಪ ಅಂದ್ರೆ ಫಸ್ಟ್ ಥಿಂಗ್ ಇಸ್ ಯು ವಿಲ್ ಪೇ ದ ಪ್ರೈಸ್ ಅಂತ ತಿಳ್ಕೊಂಡು ದಟ್ ಕೈಂಡ್ ಆಫ್ ಡೆಟರೆನ್ಸ್ ಶುಡ್ ಬಿ ದೇರ್. ಓಕೆ, ಮಿಲಿಟರಿ ತನ್ನ ಕೆಲಸ ತಾನು ಮಾಡ್ತದೆ. ಏನಪ್ಪ ಅಂದ್ರೆ ಇಲ್ಲಿ ಇಂಟರ್ನಲ್ ಫೈಟ್ ಈ ಥರ ಡಿಬೇಟ್ ಮಾಡೋದು ನೋಡಿದ್ರೆ ಏನು ನಾವು ಮಾಡೋದು ಕಷ್ಟಪಟ್ಟು ಇದನ್ನೆಲ್ಲ ಉಗ್ರರು ಹುಡುಕ್ತಿದ್ವಿ, ಇಲ್ಲಿ ನೋಡಿದ್ರೆ ಕಚ್ಚಾಟ ನಡೆದಲ್ಲ ಅಂತ ತಿಳ್ಕೊಂಡು ದೀಸ್ ಥಿಂಗ್ಸ್ ಶುಡ್ ರೆಡ್ಯೂಸ್. ಓಕೆ, ಫೈನಲಿ ಇನ್ನೊಂದು ರಘು ಇಂಥ ವಿಚಾರಗಳಲ್ಲಿ ನಾವು ಈ ದೇಶದ ಪ್ರಜೆಗಳು ಅನ್ನೋದು ಫಸ್ಟ್ ಇರಲಿ, ರಾಜಕೀಯ ಎರಡನೇ ಭಾಗದಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ, ಸಪೋಸ್ ಪೊಲಿಟಿಕಲಿ ಮಾತಾಡೋದಾದರೆ ನಿಮ್ಮ ಕಾಲದಲ್ಲಿ ದಾಳಿ ಆದರೆ ಅದಕ್ಕೆ ಪ್ರಧಾನಮಂತ್ರಿ ಹೊಣೆ. ಕಾಂಗ್ರೆಸ್ ಅಧಿಕಾರದಲ್ಲಿತ್ತು, UPA ಅಧಿಕಾರದಲ್ಲಿತ್ತು, ನಿಮ್ಮ ಕಾಲದಲ್ಲಿ ಏನೇ ದಾಳಿ ಆಗಿರಲಿ, ಮುಂಬೈ ಆಗಿತ್ತೋ ಇನ್ನೊಂದಾಗಿತ್ತೋ ಅದಕ್ಕೆ ಆ ಸರ್ಕಾರ ಗೃಹ ಮಂತ್ರಿನೂ ಹೊಣೆ ಮಾಡ್ತಾರೆ, ರಕ್ಷಣಾ ಮಂತ್ರಿನೂ ಹೊಣೆ ಮಾಡ್ತಾರೆ. ಇಲ್ಲಿ ಈಗ ಪುಲ್ವಾಮಾ ಆಯಿತು, ಪುಲ್ವಾಮಾ ಆದಮೇಲೆ ಪುಲ್ವಾಮಾ ಬಗ್ಗೆ ನಾವು ಸ್ಟ್ರೈಕ್ ಮಾಡಿದ್ವಿ ಅಂತ ಹೇಳಿದ್ರು, ಫೈನ್. ನಾನು ಆರ್ಮಿಯ ಸಮಗ್ರತೆಯ ಬಗ್ಗೆ, ಅವರ ಕೆಲಸಗಳ ಬಗ್ಗೆ, ಕೆಲಸ ಕಾರ್ಯಗಳ ಬಗ್ಗೆ ನಾನು ತಪ್ಪಿಯೂ ನನ್ನ ಕನಸಿನಲ್ಲಿಯೂ ಅವರ ವಿರುದ್ಧವಾಗಿ ನಾನು ಮಾತಾಡಲ್ಲ. ಈ ದೇಶಕ್ಕೆ ಅವರ ಕೊಡುಗೆ ತುಂಬ ದೊಡ್ಡದು. ನಾವೆಲ್ಲ ಅವ್ರ ಋಣದಲ್ಲೇ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಅವ್ರಿಗೆ ಇರಬೇಕಾದದ್ದು ಧರ್ಮ. ಅವ್ರಿಗೆ ಯಾವತ್ತು ಕೇಳ್ತಾರೋ ಅವತ್ತೆಲ್ರಿಗೂ ನಾವು ನಮ್ಮನ್ನು ಅರ್ಪಿಸ್ಕೊಳ್ಳೋಕೆ ರೆಡಿ ಇರಬೇಕು. ಅವ್ರು ರಕ್ತ ಕೊಡಬೇಕು ಅಂತ ಕೇಳಿದ್ರೆ ನಾವು ರೆಡಿ, ವಿ ಆರ್ ರೆಡಿ ಅಂತ ಹೇಳಿ. ಬಟ್ ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ ಅಲ್ಲರಿಗೆ ನಿಂತು ಹೋಗ್ಬಿಡುತ್ತಲ್ಲ ಸರ್. ಇವತ್ತು ಪುಲ್ವಾಮಾಗೆ 5 ವರ್ಷ ಆಯಿತು, 6 ವರ್ಷ ಆಯಿತು ಅಂತ ಮಾತಾಡ್ತೀವಿ. ನೆಕ್ಸ್ಟ್ ಇದೆ ಪಹಲ್ಗಾಮಾಗೆ 5 ವರ್ಷ ಆಯಿತು, 6 ವರ್ಷ ಆಯಿತು, ಹೊಡೆದ್ವಲ್ರಿ. ಅಲ್ಲಿ ಪೋಸ್ಟ್ಗಳೆಲ್ಲ ಹೊಡೆದಾಕ್ಬಿಟ್ವಿ ನಾವು, ಅಲ್ಲಿ ಚಿದ್ರ ಮಾಡಕ್ಕೆ ಕೊಡೋದು. ನೋಡಿ, ನಾನು 2 ವಿಚಾರವನ್ನು ನಾನು ಈ ದೇಶದ ಜನತೆ ಹೇಳ್ತೇನೆ. ಭಾರತ ಒಂದು ಪ್ರಜಾಪ್ರಭುತ್ವ ದೇಶ, ನಮ್ದು ಮಾನಾರ್ಕಿ ಅಲ್ಲ. ಓಕೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳು ತಮ್ಮ ರೆಪ್ರೆಸೆಂಟೇಟಿವ್ ಅನ್ನ 140 ಕೋಟಿ ಜನರಿಗೆ ಉತ್ತರ ಕೊಡಕ್ಕಾಗಲ್ಲ ಅಂತ ಹೇಳಿ 544 ಜನರನ್ನ ಆಯ್ಕೆ ಮಾಡಿದ್ದಾರೆ. ಆ 544 ಜನರಲ್ಲೂ ಕೂಡ ಏನು ಮಿನಿಸ್ಟ್ರಿ ಇದ್ದಾರೆ ಮತ್ತೆ ವಿರೋಧ ಪಕ್ಷದ ನಾಯಕರಿದ್ದಾರೆ. ಇವರು ಅಧಿಕೃತವಾದಂತ ಸರ್ಕಾರ, ಇದೆ ಕ್ಯಾಬಿನೆಟ್ ರ್ಯಾಂಕ್. ಹೇಗೆ ಮಿನಿಸ್ಟ್ರಿ ಇದ್ದಾರೋ ಈ ದೇಶದ ಮಿನಿಸ್ಟ್ರಿ ಇದ್ದಾರೋ ಆ ಮಿನಿಸ್ಟರ್ ರೀತಿ ವಿರೋಧ ಪಕ್ಷದ ನಾಯಕರು ಇರ್ತಾರೆ. ಈಗ 2 ಹೌಸ್ ಅಲ್ಲಿ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್, ಈಸ್ ಪಾರ್ಟ್ ಆಫ್ ದ ಗವರ್ಮೆಂಟ್, ಈಸ್ ವಿರೋಧ ಪಕ್ಷದ ನಾಯಕರು, ಕಾಂಗ್ರೆಸ್ ಪಕ್ಷದವರಲ್ಲ. ಈ ದೇಶದ ಸರ್ಕಾರದ ಭಾಗವಾಗಿ, ವಿರೋಧ ಪಕ್ಷ ಯಾವಾಗಲೂ ಸರ್ಕಾರದ ಭಾಗವಾಗಿ ಅವರೇ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ನಾನಲ್ಲ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಹುಲ್ ಗಾಂಧಿ ಅವರು ಪ್ರಶ್ನೆ ಕೇಳೋದು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನು 17ನೇ ತಾರೀಕು ಅವರಿಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಇಂಟೆಲಿಜೆನ್ಸ್ ರಿಪೋರ್ಟ್ ಹೇಳ್ತಾ ಇತ್ತು ಈ ರೀತಿ ಟೆರರಿಸ್ಟ್ ಅಟ್ಯಾಕ್ ಆಗ್ತದೆ ಅಂತ ಹೇಳಿ. ಆದ್ರೂ ಯಾಕೆ ಕೇಂದ್ರ ಸರ್ಕಾರ ಆಕ್ಟ್ ಮಾಡಲಿಲ್ಲ? ಈಗ ನಾವು ಕೇಳ್ತಾ ಇರ್ತಕ್ಕಂಥದ್ದು ಸೈನಿಕರ ಬಗ್ಗೆ ಮಾತಾಡ್ತಾ ಇಲ್ಲ. ನಾನು ಸೈನಿಕರು ನೀವು ಹೇಳಿದಾಗೆ ಕನಸದಲ್ಲೂ ಮಾತಾಡೋದಿಲ್ಲ. ಇವತ್ತು ಸೈನಿಕರು ಇರೋದ್ರಿಂದನೇ ನಾವೆಲ್ಲ ಸುರಕ್ಷಿತವಾಗಿರ್ತಕ್ಕಂಥದ್ದು. ಆದ್ರೆ ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ವಿಚಾರವಾಗಿ, ಈ ದೇಶದ ಸಮಗ್ರತೆ ವಿಚಾರವಾಗಿ ಏನು ಕೇಂದ್ರ ಸರ್ಕಾರದ ಪಾಲಿಸಿಗಳಿದೆ ಅದನ್ನ ಪ್ರಶ್ನೆ ಮಾಡ್ತಿದೀವಿ. ಈಗ ಪುಲ್ವಾಮಾ ಅಟ್ಯಾಕ್ ಅಲ್ಲಿ ನೀವು ಹೋಗಿ ಬೇರೆ ದೇಶಕ್ಕೆ ಅಟ್ಯಾಕ್ ಮಾಡೋದ್ರಿ ಅಂತಂದ್ರೆ ನೀವು ನನಗೆ ಹೇಳೋದು ಬೇಡ, ಈ ದೇಶದ ಸರ್ಕಾರಕ್ಕೆ ಹೇಳ್ಬೇಕಾಗಿತ್ತು. ಅಂದ್ರೆ ನೀವು ಏನು ಎವಿಡೆನ್ಸ್ ಯಾಕೆ ಕೇಳಬಾರ್ದು? ಅಂದ್ರೆ
ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕ್ವಶನೇ ಮಾಡಬಾರ್ದಾ? Okay. ಕ್ವಶನೇ ಮಾಡಿದ ದೇಶ ವಿರೋಧಿಗಳು. ಪ್ರಜಾಪ್ರಭುತ್ವ ವ್ಯವಸ್ಥೆ ಬ್ಯೂಟಿ ಏನು ಅಂತ ಹೇಳಿದ್ರೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಚರ್ಚೆ ಆಗ್ಬೇಕು, ಅದು ಪಬ್ಲಿಕ್ ಅಲ್ಲಿ ಬರಬಾರ್ದು, ಬಟ್ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆಗ್ಬೇಕು. ನಾವು ಕೇಳ್ತಾ ಇರ್ತಕ್ಕಂಥದ್ದು ಏನು ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನೀವು ಯಾವ ಕಾರಣದಿಂದ ಈಗ ಟ್ರಂಪ್ ಬಗ್ಗೆ ಮಾತಾಡ್ತೀರಿ? ಟ್ರಂಪ್ ಯಾರೋ ಬೇರೆ ದೇಶದ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ 10 ಸಾರಿ ಅಂದಾಗ ಈ ದೇಶದ ಪ್ರಧಾನಮಂತ್ರಿಗಳಾಗ್ಲಿ ಯಾಕೆ ಇಲ್ಲಿವರೆಗೂ ಒಂದು ಕಮೆಂಟ್ಸ್ ಮಾಡ್ತಾ ಇಲ್ಲ? ಇವರ ಇದು ಇನ್ಫ್ಲೂಯೆನ್ಸ್ ನಾವು ಮಾಡಿರೋದಲ್ಲ. ಈಗ ಬೇರೆ ಈ ಕಾರಣಗಳಿಗೋಸ್ಕರ ನನಗೆ ಹೇಳೋದು ಬೇಕಾಗಿಲ್ಲ, ಬಟ್ ಈ ದೇಶದ ಸರ್ಕಾರದ ಭಾಗವಾಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರಿಗೆ ಹೇಳಿಲ್ಲ. ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಮೇಲಾಗಿ ಇಲ್ಲಿವರೆಗೂ ಈಗ ನಮ್ಮ ಇವರು ವೆಂಕಟೇಶ್ ನಾಯಕ್ ಅವರು ಹೇಳಿದ್ರು, ಇಲ್ಲಿವರೆಗೂ ಟೆಕ್ನಾಲಜಿಸ್ ಎಲ್ಲ ಅಡ್ವಾನ್ಸ್ ಆದ್ರೂ ಕೂಡ ನಾವು ಅಲ್ಲಿ ಹೊಡೆದಿದ್ದೀವಿ ಅಂತ ಏನು ಹೇಳ್ತಿದ್ದೀವಿ, ಇಲ್ಲಿವರೆಗೂ ದೇರ್ ಇಸ್ ನೋ ಸಬ್ಸ್ಟಾನ್ಷಿಯಲ್ ಎವಿಡೆನ್ಸ್. ನನಗೆ ತೋರ್ಸೋದು ಬೇಡ, ಈ ದೇಶದ ಪಾರ್ಲಿಮೆಂಟ್ಗೆ ತೋರಿಸಬೇಕು. ಅದು ಪ್ರಜಾಪ್ರಭುತ್ವ. ಇಲ್ಲಾಂದ್ರೆ ನೀವು ಮಾನಾರ್ಕಿ ರನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಅಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಕಿರ್ಬೇಕು. ಅಂದ್ರೆ ಈ ದೇಶದ ಪ್ರಧಾನಮಂತ್ರಿಗಳನ್ನ ಪ್ರಶ್ನೆ ಮಾಡೋದೇ ತಪ್ಪು ಅಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ತೆಗೆದಾಕ್ಬಿಟ್ಟು ನೀವು ಮಿಲಿಟರಿ ಆರ್ಡರ್ಗೆ ಹೋಗಿ. ಫೈನ್. ಅಖಾಡ ವಿಶೇಷ ಮತ್ತೆ ಮುಂದುವರಿಸ್ತೀನಿ ಒಂದು ಬ್ರೇಕ್ ಆದ್ಮೇಲೆ.